ನಮಸ್ಕಾರ ವೀಕ್ಷಕರೇ, ನಿಮ್ಮ ವೆಯ್ಟ್ ಲಾಸ್ ಮಾಡಲು ಕಷ್ಟಪಡುತ್ತಿರುವಿರಾ? ಹಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ತೂಕವನ್ನು ಕಡಿಮೆ ಮಾಡಲು ನಾನು ಸಹಾಯ ಮಾಡುತ್ತೇನೆ. ಸ್ನೇಹಿತರೆ, ನಮ್ಮ ದೇಹದ ಬೊಜ್ಜನ್ನು ನಾವು ಕರಗಿಸಬೇಕಾದರೆ ಪ್ರಮುಖವಾಗಿ ವರ್ಕೌಟ್, ಡಯಟ್ ಹಾಗೇನೆ ರೆಸ್ಟ್ ಅನ್ನು ಚೆನ್ನಾಗಿ ಮಾಡಬೇಕಾಗುತ್ತದೆ. ಮೊದಲು ಈಗ ವರ್ಕೌಟ್ ಬಗ್ಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನಾವು ವರ್ಕೌಟ್ ಮಾಡುವುದಕ್ಕಿಂತ ಮುಂಚಿತವಾಗಿ ವಾರ್ಮ್ ಅಪ್ ಮಾಡಬೇಕಾಗುತ್ತದೆ. ವಾರ್ಮ್ ಅಪ್ ಏಕೆ ಮುಖ್ಯ ಎಂಬುದನ್ನು ನೋಡುವುದಾದರೆ, ವಾರ್ಮ್ ಅಪ್ ಮಾಡುವುದರಿಂದ ಇಂಜುರಿ ಆಗುವುದನ್ನು ಕಡಿಮೆ ಮಾಡುತ್ತದೆ. ವಾರ್ಮ್ ಅಪ್ ಮಾಡಿದರೆ ಮಸಲ್ಸ್ ಫ್ಲೆಕ್ಸಿಬಲ್ ಆಗುತ್ತದೆ. ಹಾಗೇನೆ ಹೆವಿ ವರ್ಕೌಟ್ ಮಾಡಿದಾಗ ಸ್ಟ್ರೈನ್ ಅಥವಾ ಪೈನ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತದೆ. ವಾರ್ಮ್ ಅಪ್ ಸಮಯದಲ್ಲಿ ರಕ್ತ ಸಂಚಾರ ವೇಗವಾಗುತ್ತದೆ. ಇದರಿಂದ ಮಸಲ್ಸ್ಗೆ ಆಕ್ಸಿಜನ್ ಸರಿಯಾಗಿ ಸಿಗುತ್ತದೆ. ಹಾಗೇನೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತದೆ. ಸ್ಟ್ರೆಚಿಂಗ್ ಮತ್ತು ಲೈಟ್ ಮೂವ್ಮೆಂಟ್ ಮಾಡಿದರೆ ಬಾಡಿ ಸ್ಟಿಫ್ನೆಸ್ ಕಡಿಮೆ ಆಗುತ್ತದೆ. ವರ್ಕೌಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತದೆ. ವಾರ್ಮ್ ಅಪ್ ಮಾಡಿದ ನಂತರ ಬಾಡಿ ಆಕ್ಟಿವ್ ಆಗಿರುವುದರಿಂದ ಎಕ್ಸರ್ಸೈಸ್ ಚೆನ್ನಾಗಿ ಮಾಡಲು ಎನರ್ಜಿ ಸಿಗುತ್ತದೆ. ಹಾಗೇನೆ ಹೃದಯದಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಆಗದಂತೆ ವಾರ್ಮ್ ಅಪ್ ಹಾರ್ಟ್ ರೇಟ್ ಅನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಎಕ್ಸರ್ಸೈಸ್ ಮಾಡುವುದಕ್ಕಿಂತ ಮುಂಚಿತವಾಗಿ ವಾರ್ಮ್ ಅಪ್ ಮಾಡಲೇಬೇಕಾಗುತ್ತದೆ. ಸ್ನೇಹಿತರೆ, ನಮ್ಮ ದೇಹದ ಬೊಜ್ಜನ್ನು ಕರಗಿಸುವಂತಹ ವರ್ಕೌಟ್ಗಳನ್ನು ಮಾಡೋಣ ಬನ್ನಿ. ನಂಬರ್ 1, ಜಂಪಿಂಗ್ ಜಾಕ್ಸ್. ವೀಕ್ಷಕರೇ, ಈ ಒಂದು ಜಂಪಿಂಗ್ ಜಾಕ್ಸ್ ಎಕ್ಸಸೈಸ್ ಮಾಡೋದರಿಂದ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸಬಹುದು. ಹಾಗಾಗಿ ಪ್ರತಿನಿತ್ಯ ನಾವು ಈ ವರ್ಕೌಟನ್ನು ಮಾಡುವುದರ ಮೂಲಕ ನಮ್ಮ ದೇಹದ ಬೊಜ್ಜನ್ನು ಸುಲಭವಾಗಿ ಕರಗಿಸಬಹುದು. ಹೀಗೆ ಪ್ರತಿ ಸೆಟ್ 20ರಂತೆ 3 ಸೆಟ್ಗಳನ್ನು ಹೊಡೆಯುವುದರಿಂದ ನಮ್ಮ ದೇಹದ ಬೊಜ್ಜನ್ನು ಕರಗಿಸಲು ಜಂಪಿಂಗ್ ಜಾಕ್ಸ್ ಎಕ್ಸಸೈಸ್ ತುಂಬಾ ಯೂಸ್ಫುಲ್ ಆಗುತ್ತದೆ. ತ್ವರಿತವಾಗಿ ನಮ್ಮ ದೇಹದ ತೂಕವನ್ನು ಕರಗಿಸಲು ಜಂಪಿಂಗ್ ಜಾಕ್ಸ್ ಎಕ್ಸಸೈಸ್ ತುಂಬಾ ಯೂಸ್ಫುಲ್ ಆಗುತ್ತದೆ. ವರ್ಕೌಟ್ ನಂಬರ್ 2, ಹೈ ನೀಸ್ ವರ್ಕೌಟ್. ವೀಕ್ಷಕರೇ, ಈ ಒಂದು ಹೈ ನೀಸ್ ವರ್ಕೌಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂತಂದರೆ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಇರತಂತಹ ಬೊಜ್ಜನ್ನು ಕರಗಿಸಲು ಈ ಎಕ್ಸಸೈಸ್ ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಪ್ರತಿನಿತ್ಯ ಹೈ ನೀಸ್ ಮಾಡುವುದರಿಂದ ನಮ್ಮ ದೇಹದ ಹೊಟ್ಟೆಯ ಭಾಗದಲ್ಲಿರ್ತಂತಹ ಕೊಬ್ಬನ್ನು ಕರಗಿಸಲು ಸಹಕಾರಿಯಾಗುತ್ತದೆ. ಈ ವರ್ಕೌಟ್ ಮಾಡುವ ವಿಧಾನ: 2 ಕಾಲುಗಳನ್ನು ಮೇಲಕ್ಕೆ ಎತ್ತುವ ಮೂಲಕ ಒಂದು ಸೆಟ್ಟಲ್ಲಿ 10 ರಿಪ್ಸ್ಗಳನ್ನು ಹೊಡೆಯಬೇಕು. ಹೀಗೆ 3 ಸೆಟ್ಗಳಲ್ಲಿ 10 ರಿಪ್ಸ್ ಹೊಡೆಯುವುದರಿಂದ ನಮ್ಮ ಕೆಳಹೊಟ್ಟ ಭಾಗದಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸಲು ಹೈ ನೀಸ್ ತುಂಬಾ ಯೂಸ್ಫುಲ್ ಆಗುತ್ತದೆ. ವರ್ಕೌಟ್ ನಂಬರ್ 3, ಸ್ಕ್ವಾಟ್ಸ್. ವೀಕ್ಷಕರೇ, ಇದು ಮೋಸ್ಟ್ ಪವರ್ಫುಲ್ ವರ್ಕೌಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಒಂದು ಸ್ಕ್ವಾಟ್ಸ್ ಹೊಡೆಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಂತಹ ಎಲ್ಲ ಆರ್ಗನ್ಸು ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಕ್ವಾಟ್ಸನ್ನು ಹೊಡೆಯುವುದರ ಮೂಲಕ ತಮ್ಮ ದೇಹದಲ್ಲಿ ಇರ್ತಕ್ಕಂತಹ ಬೊಜ್ಜನ್ನು ಕರಗಿಸಲು ಇದು ತುಂಬಾ ಸಹಕಾರಿಯಾಗಿದೆ. ಈ ವರ್ಕೌಟ್ ಮಾಡುವ ವಿಧಾನ: 2 ಕೈಗಳನ್ನು ಮುಂದೆ ಚಾಚಿ ಅನಂತರ ಕೂತು ಏಳಬೇಕು. ಇದನ್ನು ಸ್ಕ್ವಾಟ್ಸ್ ಎಂದು ಕರೆಯುತ್ತಾರೆ. ಒಂದು ಸೆಟ್ಟಲ್ಲಿ 12 ಬಾರಿ ಕೂತು ಏಳಬೇಕಾಗುತ್ತದೆ. ಹೀಗೆ 3 ಸೆಟ್ಗಳಲ್ಲೂ ಕೂಡ 12 ಬಾರಿ ಹೊಡೆಯುವುದರಿಂದ ನಮ್ಮ ದೇಹದಲ್ಲಿ ಇರ್ತಂಥ ಬೊಜ್ಜನ್ನು ಕರಗಿಸಲು ತುಂಬಾ ಸಹಕಾರಿಯಾಗಿದೆ. ವರ್ಕೌಟ್ ನಂಬರ್ 4, ಪುಷಪ್ಸ್. ದಿಸ್ ಈಸ್ ಆಲ್ಸೋ ವೆರಿ ಮೋಸ್ಟ್ ಪವರ್ಫುಲ್ ವರ್ಕೌಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ವರ್ಕೌಟ್ ಮಾಡುವುದರಿಂದ ನಮ್ಮ ದೇಹದಲ್ಲಿ ಇರ್ತಂತಹ ಎಲ್ಲ ಆರ್ಗನ್ಸು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಈ ವರ್ಕೌಟ್ ಮಾಡುವುದರಿಂದ ಬೈಸಿಪ್ಸ್, ಟ್ರೈಸಿಪ್ಸ್, ಶೋಲ್ಡರ್ ಹಾಗೆಯೇ ಅಬ್ಡಮ್ಸ್ನಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಪ್ರತಿದಿನ ಈ ವರ್ಕೌಟನ್ನು ಮಾಡೋದರಿಂದ ಬಹುಬೇಗನೆ ನಮ್ಮ ದೇಹದಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸಲು ಸಹಕಾರಿಯಾಗುತ್ತದೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ವರ್ಕೌಟ್ ಮಾಡೋದರಿಂದ ದೇಹದ ಎಲ್ಲ ಭಾಗಗಳಿಗೂ ಕೂಡ ವರ್ಕೌಟ್ ಬೀಳ್ತಾ ಇದೆ. ಯಾರಿಗೆಲ್ಲ ಈ ಪುಷಪ್ಸ್ ಹೊಡೆಯಲು ಕಷ್ಟ ಆಗುತ್ತೆ ಅವರಿಗೆ ಸರಳವಾದ ರೀತಿಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ವರ್ಕೌಟ್ ನಂಬರ್ 5, ವಿ ಕಿಕ್ಸ್. ಈ ಒಂದು ವಿ ಕಿಕ್ಸ್ ಮಾಡೋದರಿಂದ ನಮ್ಮ ಕೆಳ ಹೊಟ್ಟೆಯಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸಲು ಅತ್ಯಂತ ಪ್ರಬಲವಾದ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಈ ವರ್ಕೌಟ್ ಮಾಡುವ ವಿಧಾನ: ಈ ವರ್ಕೌಟನ್ನು ನಾವು ನೆಲದ ಮೇಲೆ ಅಥವಾ ಬೆಂಚ್ ಮೇಲೆ ಎರಡರಲ್ಲಿಯೂ ಕೂಡ ಮಾಡಬಹುದು. ಈ ಥರ ಮಾಡುವುದರಿಂದ ನೀವು ನೋಡ್ತಾ ಇರ್ಬೋದು, ಹೊಟ್ಟೆಯ ಕೆಳಭಾಗದಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸಲು ಬೆಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಪ್ರತಿ ಬಾರಿ ಒಂದು ಸೆಟ್ಟಲ್ಲಿ ನಾವು 20 ಕಿಕ್ಸ್ ಹೊಡೆಯಬೇಕಾಗುತ್ತದೆ. ಈ ರೀತಿ 3 ಬಾರಿಯೂ ಕೂಡ 3 ಸೆಟ್ಟಲ್ಲಿ 20-20ರಂತೆ ನಾವು 60 ಕಿಕ್ಸ್ಗಳನ್ನು ಹೊಡೆಯುವುದರಿಂದ ನಮ್ಮ ಕೆಳ ಹೊಟ್ಟೆಯ ಭಾಗದಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸಲು ತುಂಬಾ ಸಹಕಾರಿಯಾದಂಥ ಎಕ್ಸಸೈಸ್ ಆಗಿದೆ. ವರ್ಕೌಟ್ ನಂಬರ್ 6, ಲೆಗ್ ರೈಸ್. ನಮ್ಮ ದೇಹದ ಬೊಜ್ಜನ್ನು ಕರಗಿಸುವಲ್ಲಿ ಈ ರೀತಿ ವರ್ಕೌಟ್ ಮಾಡೋದ್ರಿಂದ
ತ್ವರಿತವಾಗಿ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಉತ್ತಮವಾದ ವರ್ಕೌಟ್ ಆಗಿದೆ. ಆದ್ದರಿಂದ ಪ್ರತಿನಿತ್ಯ ಇದನ್ನು ಮಾಡಿದರೆ ನಿಮ್ಮ ದೇಹದ ತೂಕವನ್ನು ಬೇಗನೆ ಕರಗಿಸಬಹುದು. ಈ ಒಂದು ವರ್ಕೌಟನ್ನು ನಾವು ನೆಲದ ಮೇಲೂ ಮತ್ತು ಬೆಂಚ್ಗಳ ಮೇಲಲ್ಲೂ ಸಹ ಮಾಡಬಹುದು. ವರ್ಕೌಟ್ ನಂಬರ್ 7. ಸ್ನೇಹಿತರೆ, ಈ ಮೌಂಟೇನ್ ಕ್ಲೈಂಬ್ ವರ್ಕೌಟ್ ನಮ್ಮ ದೇಹದಲ್ಲಿ ಇರ್ತಂತಹ ಬೊಜ್ಜನ್ನು ಕರಗಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ವರ್ಕೌಟ್ ಆಗಿದೆ. ಆದ್ದರಿಂದ ಪ್ರತಿನಿತ್ಯ ನಾವು ಈ ಒಂದು ವರ್ಕೌಟ್ ಮಾಡೋದರಿಂದ ತ್ವರಿತವಾಗಿ ನಮ್ಮ ದೇಹದ ತೂಕವನ್ನು ಕರಗಿಸಿಕೊಳ್ಳಬಹುದು. ವರ್ಕೌಟ್ ನಂಬರ್ 8. ಫ್ಲಾಂಕ್. ವೀಕ್ಷಕರೇ, ಇದು ಮೋಸ್ಟ್ ಪವರ್ಫುಲ್ ವರ್ಕೌಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಎಲ್ಲ ವರ್ಕೌಟ್ ಮುಗಿದ ನಂತರ ಕೊನೆಯಲ್ಲಿ 2 ನಿಮಿಷಗಳ ಕಾಲ ಈ ರೀತಿ ಫ್ಲಾಂಕ್ ಮಾಡೋದರಿಂದ ನಮ್ಮ ದೇಹದಲ್ಲಿ ಇರ್ತಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಹಾಕುವಲ್ಲಿ ಈ ಒಂದು ಫ್ಲಾಂಕ್ ತುಂಬಾ ಪರಿಣಾಮಕಾರಿಯಾದಂತಹ ವರ್ಕೌಟ್ ಆಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ವರ್ಕೌಟ್ ಮಾಡಿದ ನಂತರ 2 ನಿಮಿಷಗಳ ಕಾಲ ಈ ರೀತಿ ಫ್ಲಾಂಕ್ ಮಾಡೋದರಿಂದ ತ್ವರಿತವಾಗಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಸಹಕಾರಿಯಾದಂಥ ವರ್ಕೌಟ್ ಆಗಿದೆ. ಸ್ನೇಹಿತರೆ, ನಾನು ಹೇಳಿಕೊಟ್ಟಂಥ 8 ವರ್ಕೌಟ್ಗಳನ್ನು ಚಾಚೂ ತಪ್ಪದೆ 50 ದಿನಗಳ ಕಾಲ ಮಾಡಿದ್ದೇ ಆದಲ್ಲಿ ನಿಮ್ಮ ದೇಹದ ಬೊಜ್ಜನ್ನು ಕರಗಿಸಿ ಸ್ಲಿಮ್ ಆಗಬಹುದು. ಓಕೆ ವೀಕ್ಷಕರೇ, ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಬಂಧು ಮಿತ್ರರಿಗೆ ಮಾಹಿತಿಯನ್ನು ರವಾನಿಸಿ. ಓಕೆ ವೀಕ್ಷಕರೇ, ಶುಭ ದಿನ. ಬಾಯ್ ಬಾಯ್.